ಸರ್, ಇವಾಗ ಜಸ್ಟ್ ರಂಜಿತ್ ಅವ್ರು ಹೇಳಿದ್ರು ಹೊರಗಡೆ ಬಾ ನೋಡ್ಕೊಂತೀನಿ ಅಂತ. ನಾನು ಇವಾಗ ನ್ಯೂಸ್ ಫಾಲೋ ಮಾಡೋದ್ರಿಂದ ನನಗೆ ಗೊತ್ತು, ರಿಷಿ ಸರ್, ದರ್ಶನ್ ಸರ್ ಫ್ಯಾನು, ಡಿ ಬಾಸ್ ಅಂತ ಕರಿ, ದರ್ಶನ್ ಅಂತ ಕರಿಬೇಡ, ನಿನಗೆ ಕೊಲೆ ಮಾಡ್ಬಿಡ್ತೀನಿ ಅಂತ. ನೀವು ಮನೆ ಅಡ್ರೆಸ್ ಗೊತ್ತು, ಲಾಂಗ್ ತಗೊಂಡ್ ಬಾ, ಇಲ್ಲೇ ಇರ್ತೀನಿ ಅಂತ ಹೇಳ್ತೀರಿ. ಸೊ ಈ ತರ ಬೆದರಿಕೆಗಳು, ನಿಮ್ ಮನೆಗೆ ಬಂದು ಪಾಯ್ಸನ್ ಹಾಕ್ತಿವಿ ಅಂತ ಹೇಳೋದು, ನಿಮ್ನ ಕೊಲೆ ಮಾಡ್ತೀವಿ ಅಂತ ಹೇಳೋದು, ಡೈಲಿ ಬೇಸಿಸ್ ಅಲ್ಲಿ ಎಷ್ಟು ನೋಡ್ತಿರ್ತೀರಾ ಈ ತರದ್ದು? ವಿ ಡೋಂಟ್ ಕೇರ್ ಫಾರ್ ಇಟ್. ನಾವು ಯಾಕಂದ್ರೆ ಇಂಥ ಬೆದರಿಕೆಗಳನ್ನೆಲ್ಲ ಮೀರಿ ಬೆಳೆದು ನಾನು ಅದೆಲ್ಲ ಮೀರಿ ಬೆಳೆದಾಗೆ ಯು ಬಿಕಮ್ ಎ ಶೈನಿಂಗ್ ಸ್ಟಾರು. ಇಂಥವೆಲ್ಲ ಬೇಜಾನ್ ನೋಡಿದೀವಿ. ಯಾರೋ ₹1000 ಕೊಟ್ರೆ ವಿಡಿಯೋ ಮಾಡಕ್ಕಂಥ ಜನಗಳಿಗೆ ನಿಜವಾಗ್ಲೂ ಆ ಥರ ಅವ್ರ ವೆಪನ್ ಎತ್ಕೊಂಬರ್ಬೇಕು ಮೇಡಮ್. ಐ ಮೈಸೆಲ್ಫ್ ಎ ವೆಪನ್. ಇವತ್ತು ನಾನು ಯಾವ ರೀತಿ ಐ ಹ್ಯಾವ್ ಡಿಸೈನ್ ಮೈ ಲೈಫ್ ಅಂತಂದರೆ, ನನ್ನ ಫಿಸಿಕಲ್ ಆಗಿರ್ಬೋದು, ನನ್ನ ಮೈಂಡ್ ಸೆಟ್ ಆಗಿರ್ಬೋದು, ಬೇರೆಯವ್ರಿಗೆ ಕೊಲ್ಲಕ್ಕೆ ವೆಪನ್ ಬೇಕು. ಆದರೆ ನನ್ನ ಪ್ರಕಾರ ನನಗೆ ವೆಪನ್ ಬೇಕಾಗಿಲ್ಲ, ಬಿಕಾಸ್ ಐ ಫೀಲ್ ಐ ಮೈಸೆಲ್ಫ್ ಎ ವೆಪನ್.